ಅಯ್ಯೋ ತೇಜಸ್ವಿ ಸೂರ್ಯ ಅವ್ರು ಬಿಟ್ಬಿಡಿ ಮೇಡಮ್. ಅವ್ರು ಏನು ಗೊತ್ತಾ, ನಾನು ನೆನೆನೆ ಹೇಳಿದ್ದೀನಿ, ತೇಜಸ್ವಿ ಸೂರ್ಯ ಅವ್ರು ಎಲ್ಲೋ ಒಂದು ಕಡೆ ಗುತ್ತಿಗೆ ತಗೊಂಡಿದ್ದಾರೆ. ಧರ್ಮಗಳ ನಡುವೆ ತಂದಿಟ್ಟು ಕಾದಾಟ ಆಡಿ ಅವ್ರು ಯಾರೋ ಅಮಾಯಕರ ಮಕ್ಕಳು ಬೀದಿಯಲ್ಲಿ ಹೆಣ ಆಗೋದನ್ನು ನೋಡಬೇಕು, ಆ ಹೆಣನ ತಗೊಂಡು ಬಂದಿಟ್ಕೊಂಡು ಇವ್ರು ರಾಜಕಾರಣ ಮಾಡಬೇಕು. ಇಷ್ಟೇ ತೇಜಸ್ವಿ ಸೂರ್ಯ ಅವ್ರು ಮಾಡೋದು. ನಾನು ಅವ್ರ ಟ್ವೀಟ್ ನೋಡಿದ್ದೀನಿ, ಮತ್ತೆ ಅವ್ರ ಪ್ರೆಸ್ ಮೀಟ್ನು ಕೂಡ ನೋಡಿದ್ದೀನಿ ಮೇಡಮ್. ನೆನ್ನೆ ನೋಡಿ ಅವ್ರು ಬರ್ಕೊಂಡಿದ್ದಾರೆ, ಏನಂತ ಬರ್ಕೊಂಡಿದ್ದಾರೆ ಗೊತ್ತಾ? ರಾಜ್ಯದಲ್ಲಿ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ, ಏನು ಉಗ್ರರ ದಾಳಿಯಿಂದ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಕೇವಲ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಆದರೆ ಅದೇ 10 ಲಕ್ಷದ ಪರಿಹಾರದ ಜೊತೆಗೆ ನಾವೇನು ಮಾಡ್ತೀವಿ, 1 ರೂಪಾಯಿ ಸೇರಿಸ್ಬಿಟ್ಟು ಅವ್ರಿಗೆ ಪರಿಹಾರದವ್ರಿಗೆ ತಗೊಂಡೋಗ್ಬಿಟ್ಟು 10 ಲಕ್ಷದ 1 ರೂಪಾಯಿ ಕೊಟ್ಬಿಟ್ಟು ನಾವು ಇಡೀ ಹಿಂದೂಗಳು ಅವರ ಕುಟುಂಬಗಳ ಜೊತೆ ನಾವು ನಿಲ್ತೀವಿ ಅಂತ ಹಾಕಿದ್ದಾರೆ. ಈಗ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಹಾಗಿದ್ರೆ ಇಡೀ ಹಿಂದೂ ಸಂಕುಲವನ್ನೇ ತಕ್ಕಡಿನಲ್ಲಿ ಇಟ್ಬಿಟ್ಟು 1 ರೂಪಾಯಿಗೆ ತುಲಾಭಾರ ಮಾಡ್ಬಿಟ್ನಲ್ಲ ಗುರು, ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಿಲ್ಲ? ಇದ್ರ ಬಗ್ಗೆ ನೀವು ಮಾತಾಡಿ. ಹಾಗಾದ್ರೆ ಇಡೀ ಹಿಂದೂ ಸಂಕುಲದ ಬೆಲೆ ಕೇವಲ 1 ರೂಪಾಯ? ಈಗ ನಿಮಗೆ ಹಿಂದೂಗಳಿಗೆ ಸ್ವಾಭಿಮಾನ ಇಲ್ವಾ? ನನಗೆ ಆಕ್ರೋಶ ಕರೀತಾ ಇದೆ. ಕೇವಲ 1 ರೂಪಾಯ? ಈ ರೀತಿ ಹೇಳಿಕೆ ಕೊಡೋ ತೇಜಸ್ವಿ ಸೂರ್ಯ ಅವರು ಕೇಂದ್ರ ಸರ್ಕಾರದಿಂದ ಕೂಡ ಆ ಮೃತರ ಕುಟುಂಬಗಳಿಗೆ ಎಷ್ಟು ಕೊಟ್ಟರು ಪರಿಹಾರ ಅನ್ನೋದ್ರ ಬಗ್ಗೆ ಮಾತಾಡಬೇಕಲ್ಲ.